ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಸೀಸನ್ ಸ್ಪೆಷಲ್ ಹಲಸಿನ ಹಣ್ಣಿನ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಲಸಿನ ಹಣ್ಣು, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ತುಪ್ಪ, ಏಲಕ್ಕಿ. ಮೊದಲು ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದು ತೊಳೆ ಮಾತ್ರ ಮಿಕ್ಸಿಲಿ ಹಾಕಿ ರುಬ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚಂಕಿಯಾಗಿದ್ರೇನು ಪರವಾಗಿಲ್ಲ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ತುಪ್ಪ ಹಾಕೊಂಡು ಕಾಯಕ್ಕೆ ಬಿಡ್ತೀನಿ. ತುಪ್ಪ ಕಾದಾದ್ಮೇಲೆ ಒಣ ದ್ರಾಕ್ಷಿನ ಕೆಂಪಗೆ ಹುರ್ಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಹುರಿದಾದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಕಾದಿರೋ ತುಪ್ಪಕ್ಕೆ ಗೋಡಂಬಿನೂ ಹಾಕೊಂಡು ಕೆಂಪಗೆ ಹುರಿದು ದ್ರಾಕ್ಷಿ ಜೊತೆಗೆ ತೆಗೆದಿಟ್ಕೊಳ್ಳೋಣ. ಈಗ ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಕೊಂಡು ಚೂರು ನೀರು ಹಾಕೊಂಡು ಬೆಲ್ಲ ಕರಗೋವರೆಗೂ ಬಿಡೋಣ. ಸ್ವಲ್ಪ ತುಪ್ಪ ಇರುತ್ತೆ, ಇದ್ರೂ ಪರವಾಗಿಲ್ಲ. ಬೆಲ್ಲ ಕರಗೋಷ್ಟರಲ್ಲಿ ಒಂದು ಕುಟಾಣಿಗೆ ಒಂದು 2-3 ಚಮಚದಷ್ಟು ಸಕ್ಕರೆ ಹಾಕೊಂಡು ಒಂದು 3 ಏಲಕ್ಕಿ ಹಾಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಬೆಲ್ಲ ಕರಗಾದ್ಮೇಲೆ ಅದನ್ನ ಒಂದ್ಸತಿ ಶೋಧಿಸ್ಕೊಂಡ್ಬಿಡೋಣ. ಏನಾದರೂ ಕಸ ಕಡ್ಡಿ ಇತ್ತು ಅಂದರೆ ಬಂದ್ಬಿಡತ್ತೆ. ಈಗ ಅದೇ ಬಾಣಲೆಗೆ ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇದಕ್ಕೆ ಮಧ್ಯ ಮಧ್ಯ ನೀರು ಬೇಕಂದ್ರೆ ಹಾಕೊಂಡು ಮುಚ್ಚಿಟ್ಕೊಂಡು ಹಲಸಿನ ಹಣ್ಣು ಬೇಯೋವರೆಗೂ ಬೇಯಿಸೋಣ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬಿಡೋಣ. ಹಲಸಿನ ಹಣ್ಣು ಸ್ವಲ್ಪ ಬೆಂದಾದ್ಮೇಲೆ ಕರಗಿಸಿರೋ ಬೆಲ್ಲ, ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ. ನಾನಿಲ್ಲಿ ದೊಡ್ಡ ಸೌಟ್ ತೊಗೊಂಡೆ, ಎಗ್ರಕ್ಕೆ ಶುರು ಮಾಡ್ತಿದೆ ಅಂತ. ಇದು ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಎಗರುತ್ತೆ. ಇದು ಕುದಿತಾ ಗಟ್ಟಿಯಾಗ್ತಾ ಬರುತ್ತೆ. ಮಧ್ಯ ಮಧ್ಯ 1 ಚಮಚ ಅಷ್ಟು ತುಪ್ಪ ಹಾಕೊಂಡು ಬರೋಣ. ನಾನು ಒಟ್ಟು ಇಲ್ಲಿ 5 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 18ರಿಂದ 15 ನಿಮಿಷ ಆದಮೇಲೆ ಈ ಥರ ಬಾಣಲೆ ಬಿಡೋಕ್ಕೆ ಶುರು ಆಗುತ್ತೆ. ಆಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿ ತಿನ್ಬೋದು, ಇದು ಚೆನ್ನಾಗಿರುತ್ತೆ. ನಾನು ಇನ್ನೊಂಚೂರು ಗಟ್ಟಿ ಆಗಲಿ ಅಂತ ಇನ್ನೂ ಒಂದು 5-6 ನಿಮಿಷ ಕುದಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಟ್ಲಿಗೆ ತುಪ್ಪ ಸವರಿಟ್ಕೊತಾ ಇದ್ದೀನಿ. ನೀವು ಬಟ್ಲು ಬೇಕೋ ಇಲ್ಲ ತಟ್ಟೆ ಬೇಕೋ ಯಾವುದಕ್ಕಾದರೂ ಹಾಕೋಬೋದು. ನೋಡಿ, ವಿಡಿಯೋಲಿ ತೋರಿಸಿರೋ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ಇದನ್ನು ಆ ತುಪ್ಪ ಹಚ್ಚಿಟ್ಕೊಂಡಿರೋ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿ ಪೂರ್ತಿ ಆರೋವರೆಗೂ ಬಿಟ್ಬಿಡಿ.
ಇದು ಪೂರ್ತಿ ತಣ್ಣಗಾದ್ಮೇಲೆ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.